ಕಬ್ಲಿ ಮಗಳೇ ನೀವೇನಿಲ್ಲಿ? ಮಗಳೇ ಎಲ್ಲೋಗಿದ್ದೆ ಅಮ್ಮ? ಎಲ್ಲೂ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ ತಾನೆ. ನೀನಿಲ್ಲ ಅಂದ್ರೆ ನಾನಿರಲ್ಲ ಹೇಳ್ತಿದ್ದೀನಿ. ಅಯ್ಯೋ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ನ ಜೊತೆ ಇರ್ತೀಯ ಅಲ್ವಾ ಮಗಳೇ? ನೀನು ನಂತರ ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ಸಣ್ಣಕ್ಕಾಗಿದ್ಯಾ? ನೀವು ಊಟ ಮಾಡ್ತಿಲ್ವಾ? ಯಾಕೆ? ಅದು ಅದು ಅದ್ಬಿಡು, ನೀನ್ ಬಂದ್ಯಲ್ಲ ಅಷ್ಟೇ ಸಾಕು. ಡ್ಯಾಡ್, ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ಮಾಮ್, ನಿಮ್ ಬುದ್ಧಿ ಇಲ್ವಾ? ಡ್ಯಾಡ್ ನ ಬಿಟ್ಟು ಎಲ್ಲಿ ಹೋಗಿದ್ರಿ? ಬೇಬಿ, ಅವರು ರೂಮಲ್ಲೇ ಇದ್ರು. ಗಾಡ್, ನೀವ್ ರೂಮ್ ಡೋರ್ನ ಸರಿಯಾಗಿ ಲಾಕ್ ಮಾಡಿಲ್ಲ ಅನ್ಸುತ್ತೆ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಆಚೆ ಬಂದ್ಬಿಡ್ತೀರಾ. ಬನ್ನಿ ಡ್ಯಾಡ್. ನೀನು ಬಿಟ್ಟು ಹೋಗಲ್ಲ ಅಲ್ವಾ? ಡ್ಯಾಡ್, ಅವಳು ಎಲ್ಲೂ ಹೋಗಲ್ಲ, ನೀವ್ ಬನ್ನಿ. ಇಲ್ಲ ಇಲ್ಲ ಕಮ್ಲಿ 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 ಬೇಬಿ ಬೇಬಿ, ಒಂದ್ ನಿಮಿಷ. ಅವ್ರು ತಿಂಡಿನೂ ತಿಂದಿಲ್ಲ, ಸ್ವಲ್ಪ ಊಟ ಮಾಡಿಸ್ಬಿಡ್ತೀನಿ. ಮಾಮ್, ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನ್ ಸಾಯಲ್ಲ. ಕೊಬ್ಬು ಇಳಿಯುತ್ತೆ. ಕೀ ಕೊಡಿ. ಅಲ್ಲ ಬೇಬಿ, ಮಾಮ್ ಕೀ. ಲೈ, ಅವ್ರನ್ನ ಯಾಕೆ ಕೂಡಾಕ್ದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನನ್ನ ಜೊತೆ ಬಾ. ಬಾ ಅಂದೆ. ಕೈ ಬಿಡು, ಬರ್ತೀನಿ, ನಡಿ. ಲುಕ್ ಅಂಬಿ, ಯು ಆರ್ ಅ ಪ್ರೊಫೆಷನಲ್. ಮಾಡೋ ಕೆಲ್ಸಕ್ಕೆ ನ್ಯಾಯವಾಗಿರ್ತೀಯ ಅಂತಾನೆ ನಿನ್ನನ್ನು ನಂಬಿ ಇಲ್ಲಿ ಕರ್ತಿದ್ದು. ನೀನೇ ಈಗ ಆಡ್ಬೋದಾ? ಹೇಗಾಡ್ಬಿಟ್ಟೆ? ಆಗ್ಲೇ ಫೋನ್ ಮಾಡ್ಬೇಕು, ಫ್ಯಾಮಿಲಿನ ಮೀಟ್ ಮಾಡ್ಬೇಕು, ಅಜ್ಜ ಅಜ್ಜಿ ಅಂತೆಲ್ಲ ಹೇಳ್ತಿದ್ಯಲ್ಲ, ತಲೆ ಕೆಟ್ಟಿದ್ಯಾ ನಿನ್ಗೆ? ಅದೆಲ್ಲ ಬಿಡು. ಆದ್ರೆ ನೀನ್ ಏನ್ ಮಾಡ್ದೆ? ನಾನ್ ಕಮಲಿನೇ ಅಲ್ಲ ಅಂತ ಜೋರ್ ಜೋರಾಗಿ ಕಿರ್ಚಾಡ್ದೆ. ಲುಕ್ ಅಂಬಿ, ನಿನ್ನನ್ನು ನಂಬಿ ಕೆಲವೊಂದು ವಿಚಾರಗಳನ್ನ ಪ್ಲಾನ್ ಮಾಡಿದೀವಿ. ಡೋಂಟ್ ಸ್ಪಾಯಿಲ್ ದೆಮ್. ನೀನ್ ಇಲ್ಲಿರೋವರೆಗೂ ನಮ್ ಮಾತನ್ನೇ ಕೇಳ್ಕೊಂಡಿರ್ತೀಯ. ಗಾಟ್ ಇಟ್? ಓಯ್, ರೂಲ್ ನಂಬರ್ 1, ನನಗೆ ಇಟ್ಟ ಧಮ್ಕಿ ಹಾಕೋದನ್ನೆಲ್ಲ ಇಟ್ಕೋಬೇಡ. ನಂಬರ್ 2, ನಾನ್ ಲೈಫಲ್ಲಿ ತಲೆ ತಗ್ಸಿ ಬದುಕಕ್ ಬರಲ್ಲ. ನಾನು ಬದುಕದೆ ಹೆಂಗೆ. ನಿನಗ್ ಬೇಕಾದ್ರೆ ನಾನು ಇಲ್ಲಿ ಇರ್ತೀನಿ, ಆಗಲ್ಲ ಅಂದ್ರೆ ಹೇಳು, ನಾನು ಇಲ್ಲಿಂದ ಹೊರಟೋಗ್ತೀನಿ. ಏನೇ ಹೆದರ್ಸ್ತಿದ್ಯಾ? ಡೀಲ್ ಮಾತಾಡಕ್ ಬಂದೆ ಅಂತ ನನ್ನನ್ನ ನಿನ್ ಕ್ಲೈಂಟ್ಸ್ ತರ ನೋಡ್ಬೇಡ. ನೀನ್ ಅನಿಕಾ ನಿಜವಾದ ಮುಖ ಇನ್ನು ನೋಡಿಲ್ಲ. ಬೇಡ. ಈ ಅಂಬಿಗೆ ಆವಾಜ, ಇವಾಗ ವಾಯ್ಸ್ ಏರಿಸ್ತಿದ್ಯಾ? ನನ್ನ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಇಬ್ರು ಕಳ್ಳಿರ್ತಾರ ಸುಮ್ಮನೆ ಇದ್ರಿ. ಈಗ ಹೇಳು,
ನನ್ನನ್ ಯಾಕೆ ಕಮ್ಲಿ ಅನ್ನೋ ಸುಳ್ಳು ಹೆಸರಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಕಮ್ಲಿ ಎಲ್ಲಿ? ಬೇಬಿ ಇವಳು ಯಾಕೋ ನಮ್ಮನ್ನೇ ಓವರ್ಟೇಕ್ ಮಾಡೋ ಹಾಗಿದ್ದಾಳೆ. ಓಯ್, ಓವರ್ಟೇಕ್ ಮಾಡೋ ಆಗಿದ್ದಾಳೆ ಅಲ್ಲ, ಆಲ್ರೆಡಿ ಓವರ್ಟೇಕ್ ಮಾಡಾಗಿದೆ. ನನ್ ಪ್ರಕಾರ ಈ ಮನೇಲಿ ಕಮ್ಲಿ ಅನ್ನೋಳಿದ್ಲು. ನೀವಿಬ್ರೇ ಸೇರ್ಕೊಂಡು ಏನೋ ಮಾಡಿದೀರ, ಅದಕ್ಕೆ ನನ್ನ ಇಲ್ಲಿ ಕಮ್ಲಿ ಅಂತ ಕರ್ಕೊಂಬಂದ್ ಕೂರ್ಸಿದೀರಾ, ಕರೆಕ್ಟ್? ವೇಟ್, ನೀನೇ ಅರ್ಧಂಬರ್ಧ ತಿಳ್ಕೊಳ್ಳೋದ್ಕಿಂತ ನಾನೇ ನಿನಗೆಲ್ಲ ಹೇಳ್ತೀನಿ. ಬೇಬಿ ಎಸ್ ಅಮ್ಮಮ್ಮ, ಈಗ ನಿಜ ಹೇಳೋದೇ ಬೆಟರ್. ಬೇಬಿ ಎಲ್ಲ ನಿಜ ಹೇಳ್ಬಿಡ್ತೀಯಾ? ಎಸ್, ಲುಕ್, ನೀನ್ ಹೇಳಿದ್ ನಿಜ. ಇಲ್ಲಿ ಕಮ್ಲಿ ಅನ್ನೋಳು ಒಬ್ಳು ಇದ್ಲು, ಬಟ್ ಈಗಿಲ್ಲ. ಶಿ ಈಸ್ ಮಿಸ್ಸಿಂಗ್. ನಾವು ಅವಳನ್ನ ಸರ್ಚ್ ಮಾಡ್ತಿದ್ದೀವಿ. ನೀನೇ ನೋಡಿದ್ಯಲ್ಲ, ಈ ಮನೆಯಲ್ಲಿ ಅಜ್ಜ ಅಜ್ಜಿ ಕಮ್ಲಿ ಇಲ್ಲ ಅಂತ ಕೊರಗಿ ಕೊರಗಿ ಮೂಲೆ ಸೇರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾವ್ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅವಳು ಮತ್ತೆ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆಯಾ? ಎಸ್ ಇದೆ, ಹುಡುಕ್ತಾ ಇದ್ದೀವಿ. ಬೇಗ ಹುಡುಕ್ಸಿ ತಾಯಿ, ನನ್ನಿಂದ ಈ ಕೊಂಪೆಯಲ್ಲಿ ತುಂಬಾ ದಿನ ಇರಕ್ಕಾಗಲ್ಲ. ಓಕೆ, ಹುಡುಕಿಸ್ತೀವಿ. ಆದ್ರೆ ನೀನ್ ಮಾತ್ರ ನಿನ್ ಹಿಸ್ಟ್ರಿನ ಇಲ್ಲಿ ಬಾಯಿ ಬಿಡಬಾರ್ದು. ನೀನೇ ಕಮ್ಲಿ ಅನ್ನೋ ಹಾಗೆ ಆಕ್ಟ್ ಮಾಡಬೇಕು, ಯಾರಿಗೂ ಡೌಟ್ ಬರಬಾರ್ದು. ಕಮ್ಲಿ ಅವರೇ, ಈಸ್ ಎವ್ರಿಥಿಂಗ್ ಓಕೆ? ಏನಾಯ್ತು? ಯಾಕೆ ಎಲ್ರು ಒಂಥರ ಇದ್ದೀರಾ? ಕಮ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ಇನ್ಮೇಲೆ ಯಾವ ಕಿರಿಕಿರಿ ಮಾಡ್ಕೊಳ್ದೆ ಕಮ್ಲಿ ತರ ಆಕ್ಟಿಂಗ್ ಮಾಡೋದೇ ಸರಿ ಅನ್ನಿಸ್ತಿದೆ. ಕಮ್ಲಿ ಅವರೇ ಬನ್ನಿ. HMT ಕರ್ದಾಣ. ಈ ಅಮರ್ ಒಂದ್ಸತಿ ಕೇಳಿದ್ರೆ 100 ಸತಿ ಕೇಳ್ದಂಗೆ ಅಂತ ಗೊತ್ತು ತಾನೆ. ಕೇಳಿದಿನ ಪದೇ ಪದೇ ಕೇಳ್ಬೇಕಾ? ಅಣ್ಣೋ, ಯಾಕಣ ಪದೇ ಪದೇ ಕೇಳಿ ಟಯರ್ಡ್ ಮಾಡ್ಕೋತ್ಯಾ? ರೆಸ್ಟ್ ಗಿಸ್ಟ್ ಮಾಡ್ಬಾರ್ದಾ? ತಮಾಷೆನ ನಿನ್ಗೆ? ಅಂಬಿ ಯಾವ್ಯಾವ ಮನೆಗೆ ಹೋಗಿ ಡೀಲ್ ಮಾಡಿದ್ಲು ಅಂತ ತೋರಿಸ್ತೀಯ ಇಲ್ವೋ? ಆಯ್ತು ಬಿಡಪ್ಪ, ತೋರಿಸ್ತೀನಿ. ಇಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ. ಅಲ್ಲ ಕಣಪ್ಪ ರಾಜ, ನೀನು ಈಗ ತಾನೇ ಜೈಲಿಂದ ಬಂದಿದ್ಯಾ? ಬೇಟೆಗೆ ಅಂತ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಅವಳು ಇಲ್ಲ ನೀನು ಇಲ್ಲ ಅಂದ್ರೆ ಈ ಮುದುಕಿ ಹೆಂಗಿರ್ಬೇಕು ಹೇಳು? ಸ್ವಲ್ಪ ಯೋಚನೆ ಮಾಡಿ ನೋಡು. ಇದನ್ನ ನೀನು ಅಂಬಿ ಮನೆ ಬಿಟ್ಟು ಹೋಗಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು, ಈಗಲ್ಲ. ಏಯ್, ನೀನೇನ್ ಮಕ ನೋಡ್ಕೊಂಡು ನಿಂತಿದ್ಯಾ? ನಡಿ. ಈಗ್ಲೇನಣ್ಣ? ಬೇಡ, ಮುಹೂರ್ತ ನೋಡ್ಕೊಂಡು ಹೋಗೋಣ. ಅಲ್ಲ ಕಣಪ್ಪ, ಎಷ್ಟೊಂದ್ ಮನೆಗಳಿದೆ. ಎಲ್ಲಾ ಮನೆಗಳನ್ನ ಒಂದು ಬಿಡ್ದಂಗೆ ಇಲ್ಲವನಲ್ಲ ಇವನ್ ತೋರಿಸ್ತಾನೆ, ನಾನು ಹುಡುಕ್ತೀನಿ. ಇವತ್ ಅದೇನೇ ಆಗ್ಲಿ ಅಜ್ಜಿ, ಅಂಬಿನ ಹುಡ್ಕದೆ ಮನೆ ಕರ್ಕೊಂಡ್ ಬರದೆ. ನಡಿ ಅಜಯ್, ಕೊನೆ ಸಲ ನನ್ ಮುಖ ನೋಡ್ಕೊಂಡ್ಬಿಡು. ಕುತ್ಕೊಳ್ಳಿ ಕಮ್ಲಿ ಅವರೇ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಗುಡ್ ಬಾಯ್, ಗುಡ್ ಬಾಯ್. ಆರ್ ಯು ಓಕೆ? ಏನು ತೊಂದರೆ ಇಲ್ಲ ಅಲ್ವಾ? ಅಮ್ಮಮ್ಮ,
ನಾವಿಲ್ಲೇ ಇದ್ರೆ ಅವಳಲ್ಲಿ ಏನ್ ಎಡ್ವರ್ಟ್ ಮಾಡ್ಕೋತಾಳೋ ಏನೋ. ಬನ್ನಿ ಹೋಗೋಣ. ಹೇ, ಎಲ್ಲೋಗಿದ್ದೆ ಕಮ್ಲಿ? ಅದೇ ಕಾಮಿನಿ ಅಜ್ಜಿ ಮತ್ತೆ ಅನಿಕಾ ಜೊತೆ ಇದ್ರು. ಅದೇನು ಅವರಿಬ್ರು ಇವಳು ಹಿಂದೆನೆ ಬಿದ್ದಿದ್ದಾರೋ ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ಏನಾಯ್ತು ಕಮ್ಲಿ? ಯಾಕೊಂಥರ ಇದೆಯಾ? ಹಾ, ಕಮ್ಲಿ ಕಮ್ಲಿ ಕಮ್ಲಿ. ಏನಾಯ್ತು ಕಮಲಿ ಅವರ? ನಾನು ಕಮ್ಲಿ. ನಮಸ್ಕಾರ, ನಾನೇ ಕಮ್ಲಿ. ಹಾಯ್, ನಾನೇ ಕಮ್ಲಿ. ಅಮ್ಮಮ್ಮ, ಈಗಷ್ಟೇ ನೆಟ್ಟಗಿರು ಅಂತಂದ್ವಿ, ಏನೋ ಎಡ್ವರ್ಟ್ ಮಾಡೋ ತರ ಕಾಣ್ತಿದ್ದಾಳೆ. ನಿನ್ ಕಮ್ಲಿ ಅಂತ ಗೊತ್ತು, ಆದ್ರೆ ನಂಗೆ ಈಗ ತಾನೇ ಗೊತ್ತಾಗಿದ್ದು. ಏನು? ನಾನ್ ಕಮ್ಲಿ. ಕಮ್ಲಿ, ನೀನ್ ಯಾಕೆ ಯಾವಾಗ್ಲೂ ಅನಿಕನ್ ಜೊತೆನೆ ಇರ್ತೀಯ? ಮುಂಚೆ ನೀನ್ ಹಾಗಿರ್ಲಿಲ್ವಲ್ಲ? ಯಾಕಂದ್ರೆ ಅವರೇ ಅಲ್ವಾ ನನ್ನ ಕರ್ಕೊಂಡ್ ಬಂದಿದ್ದು, ಅದಕ್ಕೆ. ಹೇ, ಹಾಗಂತ ಅವ್ರೇನ್ ತುಂಬಾ ದೊಡ್ಡ ಉಪಕಾರ ಮಾಡಿಲ್ಲ ಕಮ್ಲಿ. ಇವತ್ತಲ್ಲ ನಾಳೆ ನೀನ್ ಈ ಮನೆಗ್ ಬರ್ಬೇಕಾಗಿತ್ತು. ಹಾಗಂತ ಅವ್ರ ಮಾತೆಲ್ಲ ಕೇಳ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ, ಓಕೆನಾ? ಸರಿ ಕಮಲಿ ಅವರ, ನಾವು ಮನೆಗೆ ಹೊರಟ್ವಿ, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಬಾಯ್. ಹಾ, ಸಿಗೋಣ. ಬಾಯ್. ನಾನ್ ಕಮ್ಲಿ. ಗುಡ್ ಬಾಯ್. ಬಾಯ್. ನಾನು ಕಮ್ಲಿ. ನಾನು ನಂದೇ ತಿರುಗಿ ನೋಡಿದಾಗ ಕಮಲಿ ಅವರು ನನ್ನೇ ನೋಡ್ತಿರ್ತಾರೆ. ಏನು? ಏ, ನಾವ್ ಹೇಳೋದನಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಆಗ್ತಿದೆ ಅಂದ್ರೆ ನನ್ನ ಹಿಂಗೆ ಬಿಟ್ಟು ಹೋಗ್ಬಿಡ್ತೀರಾ? ಇಲ್ಲ ತಾನೆ, ಅದೇ ಟಾರ್ಚರ್ ಕೊಡ್ತೀರಾ. ಅದೇನ್ ಬೊಗ್ಲು ಬೇಕೋ ಬೊಗ್ಲಿ. ನೋಡು ನೋಡು, ಈ ಕೊಬ್ಬೆ ಬೇಡ ಅನ್ನೋದು. ನಿನಗೆ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದೀವಿ, ಅದಕ್ಕೆ ನೀನ್ ನ್ಯಾಯವಾಗಿರ್ಬೇಕು ಅಷ್ಟೇ. ಈಗೇನ್ ಅನ್ಯಾಯ ಆಯ್ತಮ್ಮ ನಿಂಗೆ? ಯಾಕಂಗಾಡ್ದೆ? ಹೆಂಗೆ? ನಾನ್ ಕಮ್ಲಿ ಅಂತ ತಾನೇ ಹೇಳಿದ್ದು. ಓಯ್, ನೀನ್ ಹಂಗೆ ತಾನೇ ಹೇಳ್ಕೊಟ್ಟಿದ್ದು. ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಲುಕ್ ಅಂಬಿ, ನೀನ್ ಹೀಗೆಲ್ಲ ಮಾಡಿದ್ರೆ ನಾವ್ ಎಲ್ರು ಸಿಕ್ಕಾಕೋತೀವಿ. ನನಗ ಭಯ ಇಲ್ಲಮ್ಮ, ಯಾಕಂದ್ರೆ ನಾನು ಅಂಬಿ ಕಣಮ್ಮ, ಅಂಬಿ. ಓ, ಹಾಗಾದ್ರೆ ನಾವ್ ಕೊಟ್ಟಿದ್ದ ದುಡ್ಡು ವಾಪಸ್ ಕೊಟ್ಟು ನೀನ್ ವಾಪಸ್ ಹೊಟ್ಟೋಗ್ತೀಯಾ? ಅಮ್ಮಮ್ಮ, ಇರಿ ಒಂದು ನಿಮಿಷ. ಏನಿಬ್ರು ಮೌನವಾಗಿ ಕೂತ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡ್ಬೇಕು ತಾರ? ಅಮ್ಮ ಏನಾದ್ರು ಕೆಲಸ ಹೇಳಿ ಅದನ್ನ ನೀವು ಮಾಡದೆ ಮರ್ತು ಬಿಟ್ರ ಹೇಗೆ? ಕೆಲ್ಸನ ಏನು ಹೇಳಲಿಲ್ವಲ್ಲ? ತಾರ, ನೀನ್ ಯಾರಿಬ್ರನ್ನ ಕೇಳಿದ್ದು?
ರಚನಾ ರಿಷಿನಾ ಅಥವಾ ರೋಹಿತ್ ಹಾಸಿನಿನ? ರೋಹಿತ್ ಆಫೀಸಲ್ಲೆಲ್ಲ ರಮೇಶ್, ನಾನ್ ಹೇಳಿದ್ದು ಇವರಿಬ್ಬರ ಬಗ್ಗೆ ಅಲ್ಲ, ಇವರಿಬ್ಬರ ಬಗ್ಗೆ. ಕಮಲಿಗೇನೋ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೋದ್ರು, ಈಗ ನೋಡಿದ್ರೆ ಏನೋ ಕಳ್ಕೊಂಡಿರೋರು ಹಾಕಿ ಕೂತಿದ್ದಾರೆ. ಏನಾಯ್ತು ರಿಷಿ? ಅಮ್ಮ, ನೀವು ಹೇಳಿದ್ ಕರೆಕ್ಟ್. ಯಾವುದೇ ತರ ಇಂಪ್ರೂವ್ಮೆಂಟ್ ಇಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಂದೇ ದಾರಿ ಅನ್ಸುತ್ತೆ. ರಿಷಿ, ಏನ್ ಟ್ರೀಟ್ಮೆಂಟ್ ಟ್ರೈ ಮಾಡಿದೆ? ಪ್ರೀತಿ. ಪ್ರೀತಿನ? ಅದ್ ಬಿಡು, ದೊಡ್ಡ ಕತೆ. ನಾನು ಅನ್ಕೊಂಡಷ್ಟು ಎಫೆಕ್ಟಿವ್ ಆಗ್ಲಿಲ್ಲ. ಸೊ ಅಲ್ಲಿಗೆ ನಿನ್ ಮದ್ವೆ ಕತೆನೂ ಅಷ್ಟೇ ಅಲ್ವಾ? ಏನ್ ತರ ಹೀಗೆ ಹೇಳ್ತೀಯ? ಮತ್ತಿನ್ನೇನ್ ರಮೇಶ್, ನನ್ ಮಗ ಎಷ್ಟು ವರ್ಷ ಅಂತ ಕಾಯ್ಬೇಕು? ನೋಡ್ ರಿಷಿ, ನಿನ್ ಹಿಂದೆ ನಿನ್ ತಂಗಿನೂ ಇದ್ದಾಳೆ ಅನ್ನೋದನ್ನ ಮರಿಬೇಡ. ಅಯ್ಯೋ, ನೀರ್ ಬೇಕಾ ರಚನಾ? ಅವಳು ನನ್ನನ್ನ ಆಡ್ಕೊಂಡು ಕೆಮ್ತಿದ್ದಾಳೆ. ಅರೆ, ಕೆಮ್ಮಂತು ಅಮ್ಮ, ಕೆಮ್ಮಿದ್ರೆ ತಪ್ಪ? ತಾರಾ, ಈಗ ರಿಷಿ ಏನ್ ಬೇಕು ಅಂತ ಮದುವೆ ಮುಂದಕ್ಕೆ ಹಾಕ್ತಿಲ್ವಲ್ಲ. ಆಕ್ಚುಲಿ ಅವನೊಂದ್ಸರಿ ಮದುವೆ ಆಗ್ಬೇಕು ಅಂದಾಗ ನೀನೇ ಕೂಗಾಡಿದ್ದೆ. ಈಗ ಮದುವೆ ಯಾವಾಗ ಆಗ್ತೀಯ ಅಂತ ನೀನೇ ಕೇಳ್ತಿದ್ಯಾ. ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಯು. ಕೊನೇಲಿ ಹೇಳಿದ್ರಲ್ಲ ರಮೇಶ್, ಅದ್ ಕರೆಕ್ಟ್. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಮೀ ರಮೇಶ್. ಅವತ್ ನಾನು ಹೇಳಿದ್ದು ಅಷ್ಟು ಅರ್ಜೆಂಟ್ ಆಗಿ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಕ್ಕೆ. ಮದ್ವೆನೆ ಮಾಡ್ಕೋಬೇಡ ಅನ್ನೋ ಉದ್ದೇಶದಿಂದ ಅಲ್ಲ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಮಗಳ ಮದ್ವೆ ಬಗ್ಗೆ ಏನಾದ್ರೂ ಯೋಚನೆ ಇದೆಯಾ? ಅಮ್ಮ, ನನ್ ಬಗ್ಗೆ ನೀವೇನು ಈಗಲೇ ಯೋಚನೆ ಮಾಡೋದ್ ಬೇಡ. ಫಸ್ಟ್ ಅಣ್ಣಂದಾಗ್ಲಿ, ಆಮೇಲೆ ನೋಡೋಣ. ಬಹಳ ದೊಡ್ಡೋಳಿವಳು ಹೇಳ್ಬಿಟ್ಲು. ತಾರಾ, ಪಾಪ ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೀಗ್ಲೇ ಮದ್ವೆ ಎಲ್ಲ. ರಮೇಶ್, ನಿಮ್ಮಿಂದನೇ ಅವಳ ನಾಲ್ಗೆ ದಿನೇ ದಿನೇ ಉದ್ದ ಆಗ್ತಾ ಇರೋದು. ನನ್ ಮದ್ವೆಗೂ ರಚನಾ ಮದ್ವೆಗೂ ಏನು ಸಂಬಂಧ ಇಲ್ಲ. ಅಣ್ಣಂಗಾದ್ಮೇಲೆ ತಂಗಿಗಾಗ್ಬೇಕು ಅಂತ ಏನಾದ್ರು ರೂಲ್ ಇದೆಯಾ? ಅವಳ ಬಗ್ಗೆ ಯೋಚನೆನೇ ಇಲ್ಲ, ಬರೀ ನಿನ್ ಜೊತೆ ಸುತ್ತಾಡೋದೇ ಆಯ್ತು. ಈಗ ನೀನ್ ಹೀಗೆ ಹೇಳ್ಬಿಡು, ಅವಳು ಆರಾಮಾಗಿ ಸುತ್ತಾಡ್ಕೊಂಡಿರ್ತಾಳೆ. ಯಾರ ಬಗ್ಗೆನೂ ಯೋಚನೆನೂ ಇಲ್ಲ, ಗೌರವನೂ ಇಲ್ಲ. ಹಾ ರಚನಾ, ನಿಮ್ಮ ಅಮ್ಮಂಗೆ ಇದ್ದಕ್ಕಿದ್ದ ಹಾಗೆ ನಿನ್ ಮದುವೆ ಬಗ್ಗೆ ಆಸಕ್ತಿ ಬಂದ್ಬಿಟ್ಟಿದೆ. ಸೊ ಇನ್ ಕೇಸ್ ನೀನು ಯಾರನ್ನಾದ್ರೂ ಪ್ರೀತಿ, ಲವ್, ಮೊಹಬತ್ ಇದ್ರೆ ಹೇಳ್ಬಿಡು. ಹೇಳು ರಚನಾ, ನಮಗ್ ಗೊತ್ತಿಲ್ಲದೆ ಏನಾದ್ರು ನಡೆಸ್ತಾ ಇದ್ರೆ. ಇವಳೇನ್ ನಿಂತರ ಅಲ್ಲ. ಏನಮ್ಮ ನೀವು? ಅಣ್ಣ ಅತ್ತಿಗೆ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಅದನ್ನೇ ಚುಚ್ಚಿ ಮಾತಾಡ್ಬೇಕಾ? ಅಪ್ಪ, ನೀವ್ ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಸದ್ಯಕ್ಕೆ ನಂಗೆ ಮದ್ವೆಗಿದ್ರೆ ಏನು ಬೇಡ. ರಚನಾ, ಊಟ ಮಾಡ್ಕೊಂಡು. ನಂಗೆ ಬೇಡ ಡ್ಯಾಡ್. ನೀನ್ ಹೇಳಿದ್ ನಿಜ ತರ. ರಚನಾ ಇನ್ನೂ ಚಿಕ್ಕ ಹುಡುಗಿ ಅಲ್ಲ. ಊಟ ಹೇಳೆ, ನೀನಿಂದ ಆಗತ್ತಾ? ಅದಕ್ಕೆ ನಾವ್ ಹೇಳೋದನ್ನ ಕೇಳ್ಕೊಂಡಿರೋದೇ ನಿನಗಿರೋ ಒಂದೇ ಆಪ್ಷನ್. ಅದನ್ನೇ ಮಾಡ್ತಿದ್ದೀನಲ್ಲ. ಬಟ್ ದಿಸ್ ಇಸ್ ನಾಟ್ ದ ರೈಟ್ ವೇ ಅಂಬಿ. ನೀನ್ ನಿಜವಾಗ್ಲೂ ಕಮಲಿ ಆಗೆ ಬದಲಾಗ್ಬೇಕು. ಹೆಂಗೆ? ಅದಕ್ಕೆ ಅವರೊಬ್ಬರೇ ಸರಿ.